ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಿಂದ ನಾವು DSTR ಪಠ್ಯಕ್ರಮದ ಅನುಸಾರವಾಗಿ 6ರಿಂದ 10ನೇ ತರಗತಿಯ ಎಲ್ಲ ವಿಷಯಗಳನ್ನು ಇವತ್ತಿನ ತರಗತಿಯಿಂದ MCQ ರೂಪದೊಳಗೆ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇವತ್ತು 6ನೇ ತರಗತಿಯ ಅಧ್ಯಾಯ 1 ಇತಿಹಾಸ ಅಂತಕ್ಕಂಥ ಭಾಗದೊಳಗೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥ ಅಧ್ಯಾಯದ ಮೇಲೆ ಬರ್ತಕ್ಕಂಥ ಪ್ರಮುಖ MCQ ಪ್ರಶ್ನೋತ್ತರಗಳು ಮತ್ತು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ ಪ್ರಶ್ನೋತ್ತರಗಳು ನಮಗೆ GPSTR ಆಗಿರ್ಬೋದು, HSTR ಆಗಿರ್ಬೋದು, TET ಆಗಿರ್ಬೋದು, ಈ CT8 ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡಲು ಬಂದಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಣ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಮೊದಲನೇದಾಗಿ 1ನೇ ಕ್ವಶನ್ ಏನಿದೆ ಅನ್ನೋದನ್ನು ನೋಡೋದಾದರೆ, ಫಸ್ಟ್ನೇ ಕ್ವಶನ್ ಏನಪ್ಪ ಅಂದರೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರು ಅಂತ ಪ್ರಶ್ನೆ ಇದೆ. ಇತಿಹಾಸವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅಂತೇಳಿ ಪ್ರಥಮ ಬಾರಿಗೆ ಅಥವಾ ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಯಾರು ಅಂತ ಪ್ರಶ್ನೆ. ಅದಕ್ಕೆ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. 1ನೇ ಆಪ್ಷನ್ ಪರ್ಷಿಯನ್ನರು, 2ನೇ ಆಪ್ಷನ್ ಗ್ರೀಕರು, 3ನೇ ಆಪ್ಷನ್ ಭಾರತೀಯರು, 4ನೇ ಆಪ್ಷನ್ ರೋಮನ್ನರು ಅಂತ ಇದೆ. ಇದಕ್ಕೆ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಗ್ರೀಕರು. ಈ ಗ್ರೀಕರು ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟರು. ಈ ಇತಿಹಾಸವನ್ನು ಹೇಗೆ ರಚಿಸಬೇಕಂತಕ್ಕಂಥ ಹೇಳಿದವರಲ್ಲಿ ಮೊಟ್ಟ ಮೊದಲಿಗರು ಗ್ರೀಕರು. ಹಾಗಾಗಿ ಅವರಿಗೆ ನಾವು ಏನಂತ ಗ್ರೀಕ್ ದೇಶದ ಹೆರೋಡೋಟಸ್ ಆಗಿರ್ತಕ್ಕಂತಹ ಹೆರೋಡೋಟಸ್ನನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಇತಿಹಾಸದ ಪಿತಾಮಹನೂ ಕೂಡ ಇಲ್ಲಿ ನಮಗೆ ನೆನಪಿಟ್ಕೋಬೇಕು. ಇತಿಹಾಸದ ಪಿತಾಮಹ ಅಂತ ಬಂದಾಗ ಯಾರಪ್ಪ ಅಂತಂದ್ರೆ ಅದು ಹೆರೋಡೋಟಸ್. ಆ ಹೆರೋಡೋಟಸ್ ಯಾವ ದೇಶದವನಪ್ಪ ಅಂತಂದ್ರೆ ಈ ಗ್ರೀಕ್ ದೇಶದವನು. ಮೊಟ್ಟ ಮೊದಲಿಗೆ ಇತಿಹಾಸವನ್ನು ಕ್ರಮಬದ್ಧವಾಗಿ ರಚಿಸಲು ತೋರಿಸಿಕೊಟ್ಟಂಥವ್ರು ಯಾರಪ್ಪ ಅಂತಂದ್ರೆ ಈ ಗ್ರೀಕರಾಗಿರ್ತಾರ. ಇನ್ನು ಇದರ ಬಗ್ಗೆ ಏನಿದೆ ವಿವರವಾಗಿರ್ತಕ್ಕಂಥ ಮಾಹಿತಿ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಗ್ರೀಕರು. ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲಿಗೆ ಜಗತ್ತಿಗೆ ತೋರಿಸಿಕೊಟ್ಟವರಪ್ಪ ಅಂತಂದ್ರೆ ಅದು ಗ್ರೀಕ್ ದೇಶದ ಹೆರೋಡೋಟಸ್. ಹಾಗಾಗಿ ಆ ಹೆರೋಡೋಟಸ್ನನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಯಾರನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಪ್ಪ ಅಂತಂದ್ರೆ ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ. ಇತಿಹಾಸವನ್ನು ಕ್ರಮಬದ್ಧವಾಗಿ ರಚನೆ ಮಾಡಲು ತೋರಿಸಿಕೊಟ್ಟವರು ಯಾರಪ್ಪ ಅಂದ್ರೆ ಅದು ಗ್ರೀಕರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 2ನೇ ಪ್ರಶ್ನೆ 2 ಈ ರೀತಿಯಾಗಿದೆ. ಈ ಕೆಳಗಿನ ಏನಿಲ್ಲದೆ ಇತಿಹಾಸವಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಇಲ್ಲದೆ ಇತಿಹಾಸವಿಲ್ಲ ಅಂತಂದಂಗೆ ಆಪ್ಷನ್ 1 ಆಧಾರವಿಲ್ಲದೆ ಇತಿಹಾಸವಿಲ್ಲ, ಸಾಕ್ಷ್ಯಾಧಾರಗಳು ಇಲ್ಲದೆ ಇತಿಹಾಸವಿಲ್ಲ, ಲಿಖಿತ ಮಾಹಿತಿಗಳು ಇಲ್ಲದೆ ಇತಿಹಾಸವಿಲ್ಲ, ಮೇಲಿನ ಎಲ್ಲವೂ ಅಂತ ಆಪ್ಷನ್ಗಳಿದ್ದಾವೆ. ಹಾಗಂದರೆ ಇಲ್ಲಿ ಒಂದು ಇತಿಹಾಸ ರಚನೆ ಆಗಬೇಕಾದ್ರೆ ಏನೇನು ಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಒಂದು ಆಧಾರ ಬೇಕು, ಸಾಕ್ಷ್ಯಾಧಾರಗಳು ಕೂಡ ಬೇಕು, ಲಿಖಿತ ಮಾಹಿತಿಗಳು ಬೇಕು. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಈ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು 2ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದರದ್ದು ವಿವರಣೆ ಯಾವ ರೀತಿಯಾಗಿದೆ. ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇತಿಹಾಸಕಾರರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಇಲ್ಲಿ ಇತಿಹಾಸಕಾರರು ಒಂದು ಇತಿಹಾಸವನ್ನು ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಖಚಿತವಾಗಿ ಹೇಳಬೇಕಪ್ಪ ಆಗಿತ್ತಂತಂದರೆ ಏನು ಬೇಕು? ಸಾಕ್ಷ್ಯಾಧಾರಗಳು ಬೇಕೇ ಬೇಕು. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು. ಅಂದ್ರೆ ಆಧಾರ ಇಲ್ಲದೇನೂ ಕೂಡ ಇತಿಹಾಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇತಿಹಾಸದ ರಚನೆಗೆ ಇತಿಹಾಸ ಏನಿಲ್ಲದೆ ಇಲ್ಲಪ್ಪ ಅಂತಂತ ಬಂದಾಗ ನಮಗೆ ಈ ಮೇಲಿನ ಆಧಾರವಿಲ್ಲದೆ ಕೂಡ ಇತಿಹಾಸವಿಲ್ಲ, ಸಾಕ್ಷ್ಯಾಧಾರಗಳು ಇಲ್ಲ, ಲಿಖಿತ ಮಾಹಿತಿಗಳು ಈ ಮೂರೂ ಇಲ್ಲದೆ ಏನಪ್ಪ ಅಂತಂದ್ರೆ ಇತಿಹಾಸನ ಅಲ್ಲ ಅಂತೈತೆ. ಅಂದ್ರೆ ಇತಿಹಾಸ ಇರಬೇಕಂತಂದ್ರೆ ಒಂದು ಆಧಾರನೇ ಇರಬೇಕು, ಸಾಕ್ಷ್ಯಾಧಾರಗಳು ಇರಬೇಕು, ಲಿಖಿತ ಮಾಹಿತಿಗಳು ಕೂಡ ಇರಬೇಕು. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ 3
3 ಈ ರೀತಿಯಾಗಿದೆ. ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಈ ಕೆಳಗಿನ ಯಾವುದು ಒಳಗೊಂಡಿರುತ್ತದೆ ಅಂತ ಪ್ರಶ್ನೆ ಇದೆ. ಅಂದರೆ ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಈ ಕೆಳಗಿನ ಯಾವುದು ಒಳಗೊಂಡಿರುತ್ತದೆ ಅಂತಂದ್ರಾಗ ನಿಮ್ಮ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಒಂದು ಸಾಹಿತ್ಯ ಆಧಾರ, ಲಿಖಿತ ಆಧಾರ, ಮೌಖಿಕ ಸಾಹಿತ್ಯ, ಪುರಾತತ್ವ ಸಾಹಿತ್ಯ ಅಂತ ಇದೆ. ಇವು ಆಪ್ಷನ್ನು ಒಂದು ಸಾಹಿತ್ಯ ಆಧಾರ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ ಮತ್ತು ಪುರಾತತ್ವ ಸಾಹಿತ್ಯ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದ್ರೆ ಇವುಗಳು ಎಲ್ಲವೂ ಕೂಡ ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯಗಳು ಯಾವುದ್ರೊಳಗೆ ಬರ್ತಾವಪ್ಪ ಅಂದ್ರೆ ಮೌಖಿಕ ಸಾಹಿತ್ಯದೊಳಗಡೆ ಬರ್ತಕ್ಕಂತಹ ಪ್ರಮುಖ ಉದಾಹರಣೆಗಳು. ಇಲ್ಲಿ ಇದರ ಬಗ್ಗೆ ವಿವರಣೆ ಏನಾಗಿದೆಯಪ್ಪ ಅಂತಂದ್ರೆ ವಿವರಣೆಯನ್ನು ನಾವಿಲ್ಲಿ ನೋಡೋದಾದ್ರೆ ಮೌಖಿಕ ಸಾಹಿತ್ಯ ಅಂದರೆ ಏನಪ್ಪ, ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಂತಂದಂಗೆ. ಸಾಹಿತ್ಯ ಅಂದರೆ ಏನಪ್ಪ ಅಂದಂಗೆ ಬರವಣಿಗೆ ಅಂತಂದಂಗೆ. ಇಲ್ಲಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಅಂದರೆ ಇಲ್ಲಿ ಮೌಖಿಕ ಸಾಹಿತ್ಯ ಅಂತಂದ್ರೆ ಏನಪ್ಪ ಅಂತಂದ್ರೆ ಬಾಯಿಂದ ಬಾಯಿಗೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹರಿದು ಹೋಗಿರ್ತಕ್ಕಂತಹ ಸಾಹಿತ್ಯಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಅಂಥದ್ರೊಳಗೆ ಜನಪದ ಆಗಿರ್ಬೋದು, ಕತೆ ಆಗಿರ್ಬೋದು, ಐತಿಹ್ಯಗಳು ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ ಆಗ್ತಾವಪ್ಪ ಅಂತಂದ್ರೆ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಆಗ್ತವೆ. ಇದರೊಳಗೆ ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ ಅಂತಕ್ಕಂಥದ್ದು. ಇನ್ನು ಲಿಖಿತ ಸಾಹಿತ್ಯ ಅಂತಂದ್ರೆ ಬರವಣಿಗೆ ರೂಪದೊಳಗಡೆ ಇರ್ತಕ್ಕಂಥದ್ದು. ಮೌಖಿಕ ಸಾಹಿತ್ಯದೊಳಗೆ ಯಾವ್ಯಾವ ಬರ್ತಾವೆ ಅಂದ್ರೆ ಜಾನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಕೂಡ ಒಳಗೊಂಡಿರ್ತದೆ. ಇನ್ನು ಲಿಖಿತ ಸಾಹಿತ್ಯವನ್ನು ರಚಿಸುವವರು ಏನಾಗಿರ್ತಾರಪ್ಪ ಅಂದ್ರೆ ಅಕ್ಷರಸ್ಥರಾಗಿರ್ತಾರ. ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಏನಾಗಿರ್ತಾರ, ಅನಕ್ಷರಸ್ಥರಾಗಿರುತ್ತಾರೆ. ಕೇಳ್ತಾರೆ ಕ್ವಶನ್ನು, ಲಿಖಿತ ಸಾಹಿತ್ಯವನ್ನು ರಚಿಸುವವರು ಡ್ಯಾಶ್ ಆಗಿರುತ್ತಾರೆ ಅಂತಂದ್ರೆ ಅಕ್ಷರಸ್ಥರಾಗಿರುತ್ತಾರೆ. ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರ್ತಾರೆ. ಮೌಖಿಕ ಸಾಹಿತ್ಯ ಅಂದರೆ ಏನಪ್ಪ ಅಂದ್ರೆ ಒಬ್ಬರ ಬಾಯಿಂದ ಒಬ್ಬರಿಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯವನ್ನು ನಾವೇನಂತ ಕರಿತೀವಿ, ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ 4, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಪುರಾತತ್ವಕ್ಕೆ ಆಧಾರವಾಗಿಲ್ಲ? ಪುರಾತತ್ವ ಆಧಾರ, ಸಾಹಿತ್ಯಿಕ ಆಧಾರ ಮತ್ತು ಪುರಾತತ್ವ ಆಧಾರ ಅಂತ ಬರ್ತಾರೆ. ಆಧಾರಗಳದೊಳಗೆ 2 ಪ್ರಕಾರ, ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಅದರೊಳಗೆ ಪುರಾತತ್ವ ಆಧಾರ ಯಾವುದಲ್ಲ ಅಂತ ಕ್ವಶನ್ ಕೇಳಿದಾರ. ಆಪ್ಷನ್ 1 ನಾಣ್ಯಗಳು, ಆಪ್ಷನ್ 2 ಸ್ಮಾರಕಗಳು, ಆಪ್ಷನ್ 3 ಶಾಸನಗಳು, ಆಪ್ಷನ್ 4 ಲಾವಣಿಗಳು ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಲಾವಣಿಗಳು ಅಂತಕ್ಕಂಥದ್ದು ಏನಾಗಲ್ಲಪ್ಪ ಅಂತಂದ್ರೆ ಅದು ಪುರಾತತ್ವ ಆಧಾರ ಆಗಲ್ಲ. ಅದು ಪುರಾತತ್ವ ಆಧಾರ ಯಾಕಾಗಲ್ಲಪ್ಪ ಅಂತಂದ್ರೆ ಅದು ಮೌಖಿಕ ಸಾಹಿತ್ಯದೊಳಗಡೆ ಬರ್ತಕ್ಕಂಥದ್ದು. ಜನಪದ ಗೀತೆ, ಕತೆ, ಲಾವಣಿಗಳು ಅಂತಕ್ಕಂಥದ್ದು ಮೌಖಿಕ ಸಾಹಿತ್ಯದೊಳಗಡೆ ಬರುವಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದಂಗಾಯ್ತು, ಇಲ್ಲಿ ಲಾವಣಿಗಳು ಅಂದಂಗಾಯ್ತು. ಇಲ್ಲಿ ಲಾವಣಿ ಅಂತ ಬಂದಾಗ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವೇನಂತ ಕರಿತೀವಿ, ಪುರಾತತ್ವ ಆಧಾರ. ಪುರಾತತ್ವ ಆಧಾರ ಅಂತೇಳಿ ಕ್ವಶನ್ ಕೇಳಿದ್ದಾರೆ ನಮ್ಮ GPSTRದೊಳಗಡೆ 2 ಮಾರ್ಕ್ಸ್ ಒಳಗೆ ಕ್ವಶನ್ ಕೇಳಿದ್ದಾರೆ. ಪುರಾತತ್ವ ಆಧಾರ ಎಂದರೇನು ಅಂತ ಕೇಳಿದ್ದಾರೆ. ಪುರಾತತ್ವ ಆಧಾರ ಅಂದ್ರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವೇನಂತ ಕರಿತೀವಿ, ಪುರಾತತ್ವ ಆಧಾರಗಳು. ಅಂದರೆ ಹಿಂದಿರ್ತಕ್ಕಂಥ ಮಾನವರು ನಿರ್ಮಿಸಿ ಮತ್ತು ಅವುಗಳನ್ನು ಬಳಸಿ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಆಧಾರಗಳು, ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಇನ್ನು ಭೂಮಿಯೊಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯುತ್ತಾರೆ. ಉತ್ಖನನ ಅಂದ್ರೆ ಏನಪ್ಪ ಅಂದ್ರೆ ಉತ್ಖನನ ಅಂದ್ರೂ ಕೂಡ ಒಂದು ಕ್ವಶನ್ ಬರೋದೈತಿ. ಉತ್ಖನನ ಅಂದ್ರೆ ಏನಪ್ಪ ಅಂದ್ರೆ ಭೂಮಿಯ ಒಳಗಡೆ ಹುದುಗಿ ಹೋಗಿರುವ ಅಥವಾ ಮುಳುಗಿ ಹೋಗಿರುವ ಅವಶೇಷಗಳನ್ನು ಸಂಶೋಧನೆಯ ಮೂಲಕ ಹೊರತೆಗೆಯುವುದಕ್ಕೆ ನಾವೇನಂತ ಕರಿತೀವಿ, ಉತ್ಖನನ ಅಂತ ಕರಿತೀವಿ. ಇನ್ನು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಏನೇನು ಬರ್ತಾವು ಅಂತ ಬಂದಾಗ ಪುರಾತತ್ವಗಳ ಆಧಾರದ ವ್ಯಾಪ್ತಿಗೆ ಮಡಿಕೆ ಚೂರುಗಳು ಬರ್ತಾವೆ, ನಾಣ್ಯಗಳು ಬರ್ತಾವೆ, ಶಾಸನಗಳು ಬರ್ತಾವೆ, ಸ್ಮಾರಕಗಳು ಬರ್ತಾವೆ. ಈ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಯಾವ್ಯಾವು ಅಂತ ಬಂದಾಗ ಅದಕ್ಕೆ ಒಂದು ಟ್ರಿಕ್ ಇದೆ. ಏನಪ್ಪ ಅಂತಂದ್ರೆ ಸ್ಮಶಾನ ಅಂತಕ್ಕಂಥದ್ದನ್ನು ನೆನಪಿಟ್ಕೊಂಡ್ಬಿಡ್ಬೇಕು ನಾವು. ಏನಂತ ನೆನಪಿಟ್ಕೋಬೇಕು, ಸ್ಮಶಾನ ಅಂತಕ್ಕಂಥದ್ದು. ಸ್ಮಶಾನ ಅಂತಂದ್ರೆ ಸ್ಮಾರಕ ಅಂತಂದಂಗೆ. ಸ್ಮ ಅಂತಂದ್ರೆ ಏನಪ್ಪ ಅಂದಂಗೆ, ಸ್ಮ ಅಂತಂದರೆ ಸ್ಮಾರಕ. ಇಲ್ಲಿ ಒಂದೇದು ಸ್ಮಾರಕ, ಆ ನಂತರ ಶಾಸನ, ನಂತರ ನಾಣ್ಯಗಳು.
ಇವು ಮೂರು ಯಾವುದಕ್ಕೆ ಉದಾಹರಣೆಯಪ್ಪ ಅಂತಂದ್ರೆ ಪುರಾತತ್ವ ಆಧಾರಕ್ಕೆ ಉದಾಹರಣೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು, ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಹೀಗೆಂದು ಕರೆಯುತ್ತಾರೆ. 5ನೇ ಪ್ರಶ್ನೆ ನೋಡಿ ಹೇಗಿದೆ, ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಹೀಗೆಂದು ಕರೆಯುತ್ತಾರೆ ಅಥವಾ ಏನೆಂದು ಕರೆಯಲಾಗುವುದು ಅಂತಕ್ಕಂಥ ಕ್ವಶನ್ ಇದೆ. ಇತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಪ್ರಾಗೈತಿಹಾಸಿಕ ಕಾಲ, ಮೇಲಿನ ಎಲ್ಲವೂ. ಅಂದ್ರೆ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯುತ್ತಾರೆ ಅಂತ ಬಂದಾಗ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಪ್ರಾಗೈತಿಹಾಸಿಕ ಕಾಲಕ್ಕೆ ಉದಾಹರಣೆ ಏನಂತಂದ್ರೆ ಶಿಲಾಯುಗಗಳು ಅಂತಕ್ಕಂಥದ್ದು ಉದಾಹರಣೆ ಬರುತ್ತೆ. ಮಾನವ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲವೇ ಶೇಕಡ ಎಷ್ಟು ಪರ್ಸೆಂಟೇಜ್ ಇತ್ತು ಅಂತಂದ್ರೆ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ಈ ಇತಿಹಾಸದ 3 ಪ್ರಧಾನ ಕಾಲಘಟ್ಟಗಳಲ್ಲಿ ಅತಿ ಹೆಚ್ಚು ಕಾಲಘಟ್ಟವನ್ನು ಹೊಂದಿರತಕ್ಕಂಥ ಕಾಲ ಯಾವುದಂತಂದ್ರೆ ಅದು ಪ್ರಾಗೈತಿಹಾಸಿಕ ಕಾಲ. ಅದು ಎಷ್ಟು ಪರ್ಸೆಂಟನ್ನು ಹೊಂದಿದೆಯಪ್ಪ ಅಂದ್ರೆ ಶೇಕಡ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಏನಪ್ಪ ಅಂದ್ರೆ ಭಾಳ ಕಡಿಮೆ. ಇಲ್ಲಿ ಕ್ವಶನ್ ಗೊತ್ತಾಯಿತು. ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯಲಾಗುವುದು ಅಂತ ಬಂದಾಗ ಅದು ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ 6, ಹರಪ್ಪ ನಾಗರಿಕತೆಯ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ನಾಗರಿಕತೆಗೆ ಉದಾಹರಣೆಯಾಗಿದೆ ಅಂತ ಕ್ವಶನ್ನು. ಆಪ್ಷನ್ ಎ ಅಥವಾ ಆಪ್ಷನ್ 1 ಪ್ರಾಗೈತಿಹಾಸಿಕ ಕಾಲ, ಇತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಪೂರ್ವಭಾವಿ ಇತಿಹಾಸ ಕಾಲ. ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ. ಇಲ್ಲಿ ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನಂತ ತಿಳ್ಕೊಬೇಕು. ಪೂರ್ವಭಾವಿ ಇತಿಹಾಸ ಕಾಲ ಅಂತಂದ್ರೆ ಅಕ್ಷರಗಳ ಪರಿಚಯ ಇರುತ್ತಾ, ಆ ಅಕ್ಷರಗಳ ಪರಿಚಯವಿದ್ದು ಇಂದು ಅವುಗಳನ್ನು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನೇ ನಾವೇನಂತ ಕರಿತೀವಿ? ಪೂರ್ವಭಾವಿ ಇತಿಹಾಸ ಅಂತ ಕರಿತೀವಿ. ಹಂಗಂದ್ರೆ ಹರಪ್ಪ ನಾಗರಿಕತೆಯ ಜನರಿಗೆ ಏನು ಪರಿಚಯ ಇತ್ತು? ಅಕ್ಷರಗಳ ಪರಿಚಯ ಇತ್ತು. ಬಟ್ ಆದರೆ ಅವ್ರಿಗೆ ಅದನ್ನೇನು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಓದಲಿಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಯಾವ ಕಾಲಕ್ಕೆ ಉದಾಹರಣೆಯಾಗಿದೆ ಅಂತಂದ್ರೆ ಅದು ಪೂರ್ವಭಾವಿ ಇತಿಹಾಸ ಕಾಲಕ್ಕೆ. ಇನ್ನು ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಏನಿರಲ್ಲ, ಅವರಿಗೆ ಅಕ್ಷರಗಳ ಪರಿಚಯವೇ ಇರುವುದಿಲ್ಲ. ಅವ್ರಿಗೇನಿರಲ್ಲ, ಅಕ್ಷರಗಳ ಪರಿಚಯವೇ ಇರುವುದಿಲ್ಲ. ಇನ್ನು ಇತಿಹಾಸ ಕಾಲ ಅಂತ ಬಂದಾಗ ಅಕ್ಷರಗಳ ಪರಿಚಯವಿದ್ದು ಅವುಗಳನ್ನು ಓದಲು ಸಾಧ್ಯವಾಗುವ ಕಾಲಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಇತಿಹಾಸ ಕಾಲ ಅಂತ ಕರಿತೀವಿ. ಇದೆಲ್ಲ ಹೇಳ್ತು. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ. ಪ್ರಶ್ನೆ 7, ಈ ಕೆಳಗಿನ ಯಾವ ಗುಂಪು ಮಾನವನ ವಿಕಾಸದ ಹಾದಿಯಲ್ಲಿ ಮುಂಚೂಣಿಯಲ್ಲಿದ್ದವು? ಇದು ಕೂಡ ನಮ್ಮ 6ನೇ ತರಗತಿಯ 1ನೇ ಅಧ್ಯಾಯದೊಳಗಡೆ ಬರ್ತಕ್ಕಂಥ ಒಂದು ಪ್ರಮುಖ MCQ ಕ್ವಶನ್ನು. ಇದನ್ನು ಏನು ಕೇಳಿದ್ರಪ್ಪ ಅಂದ್ರೆ TET ಒಳಗೆ ಕ್ವಶನ್ ಕೇಳಿದರು. ಇದೇ ರೀತಿಯಾಗಿ ಕೇಳಿದರು. ಈ ಕೆಳಗಿನ ಯಾವ ಗುಂಪು ಮಾನವನ ವಿಕಾಸದ ಹಾದಿಯಲ್ಲಿ ಮುಂಚೂಣಿಯಲ್ಲಿದ್ದವು ಅಂತ ಕ್ವಶನ್ ಕೇಳಿದರು. ಅದಕ್ಕೆ ಆಪ್ಷನ್ 1 ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ ಪಕ್ಷಿಗಳು, ವಾನರ ಅಂತಕ್ಕಂಥದ್ದು 1ನೇ ಆಪ್ಷನ್ನು. 2ನೇದು ಏಕಕೋಶ ಜೀವಿಗಳು, ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ವಾನರ ಅಂತಕ್ಕಂಥದ್ದು. ಆಪ್ಷನ್ 3 ಸರೀಸೃಪ ಪಕ್ಷಿಗಳು, ಸಸ್ತನಿಗಳು, ಏಕಕೋಶ ಜೀವಿಗಳು. ಆಪ್ಷನ್ 4 ವಾನರ, ಏಕಕೋಶ ಜೀವಿಗಳು, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಉತ್ತರ 2 ಏಕಕೋಶ ಜೀವಿಗಳು, ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ವಾನರ ಅಂತಕ್ಕಂಥವು ಏನದು ಅಂದ್ರೆ ಮಾನವನ ವಿಕಾಸದ ಹಾದಿಯೊಳಗೆ ಎಂಥ ಸ್ಥಾನದೊಳಗಿದ್ದು? ಮೊದಲನೇ ಸ್ಥಾನದೊಳಗಡೆ ಇದ್ದು ಅಂತಕ್ಕಂಥದ್ದು. ಅದೇ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ನಂತರ ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪಾದಿಗಳು ಏನಾಗ್ತವಪ್ಪ ಅಂದ್ರೆ ವಿಕಾಸವನ್ನು ಹೊಂದುತ್ತವೆ. ಇನ್ನು 8ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಪ್ರಶ್ನೆ 8 ಇದು ಕೂಡ ನಮ್ಮ GPSTR ಮತ್ತು HSTR TETಗೆ ಬರುವಂಥ ಒಂದು ಪ್ರಮುಖ ಪ್ರಶ್ನೆ ಅಂದರೆ ತಪ್ಪಾಗಲಾರದು ಅಂತಕ್ಕಂಥದ್ದು. 8ನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದ್ರೆ
ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡಿದ್ದು ಎಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ದೈಹಿಕ ರಚನೆಯನ್ನು ಹೊಂದಿರತಕ್ಕಂಥ ಮಾನವರು ಮೊಟ್ಟ ಮೊದಲು ಕಾಣಿಸಿಕೊಂಡಿದ್ದು ಎಲ್ಲಿ ಅಂತ ಬಂದಾಗ ಆಪ್ಷನ್ 1 ಭಾರತ, ಆಪ್ಷನ್ 2 ಆಸ್ಟ್ರೇಲಿಯಾ, ಆಪ್ಷನ್ 3 ದಕ್ಷಿಣ ಆಫ್ರಿಕಾ, ಆಪ್ಷನ್ 4 ದಕ್ಷಿಣ ಅಮೇರಿಕಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದೊಳಗೆ ದೇಹದ ರಚನೆಯನ್ನು ಸರಿಯಾಗಿ ಹೊಂದಿದ್ದು ಅಂತಹ ರಚನೆಯನ್ನು ಮೊಟ್ಟ ಮೊದಲಿಗೆ ಕಾಣಿಸಿಕೊಂಡಿದ್ದ ದೈಹಿಕ ರಚನೆಯನ್ನು ಹೊಂದಿರತಕ್ಕಂಥ ಮಾನವ ಮೊಟ್ಟ ಮೊದಲಿಗೆ ಕಾಣಿಸಿಕೊಂಡಿದ್ದು ಎಲ್ಲಿಯಪ್ಪ ಅಂತಂದ್ರೆ ಅದು ದಕ್ಷಿಣ ಆಫ್ರಿಕಾದೊಳಗೆ. ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ನಂತರ ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಇನ್ನು ಪ್ರಾಗೈತಿಹಾಸಿಕ ಕಾಲದೊಳಗೆ ಎಷ್ಟು ಹಂತಗಳಿದಾವೆ ಅಂತ ಹೇಳಿದ್ವಪ್ಪ ಅಂತಂದ್ರೆ ನಾವು 3 ಹಂತಗಳಿದಾವೆ ಅಂತ ಹೇಳಿದ್ವಿ. ಒಂದು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಇನ್ನೊಂದು ನವಶಿಲಾಯುಗ. ನೆಕ್ಸ್ಟ್ 9ನೇ ಪ್ರಶ್ನೆ ಹೇಳಿಕೆ ರೂಪದೊಳಗಿದೆ. 9ನೇ ಪ್ರಶ್ನೆ ಯಾವ ರೂಪದೊಳಗೈತಿ? ಹೇಳಿಕೆಯ ರೂಪದೊಳಗಿದೆ. ಪ್ರಶ್ನೆ 9 ಏನಿದೆ? ಹೇಳಿಕೆ 1 ಈ ಕಾಲದ ಪ್ರಮುಖ ನೆಲೆಗಳು ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ, ಬೈಜ್ಪಾಳ್ ಪ್ರದೇಶ ಅಂತ ಇದೆ. 2ನೇ ಹೇಳಿಕೆ ಈ ಕಾಲದ ಮಾನವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರಗಳಲ್ಲಿ ವಾಸಿಸುತ್ತಿದ್ದರು ಅಂತ 2ನೇ ಪ್ರಶ್ನೆ. ಹೇಳಿಕೆ 3 ಈ ಕಾಲದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ಈ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಯಾವ ಶಿಲಾಯುಗಕ್ಕೆ ಅಂತ ಕ್ವಶನ್ ಅರ್ಥ. ಅಂದ್ರೆ ನೆಲೆಗಳು ಕೊಟ್ಟಿದ್ದಾರೆ, ಒಂದು ನೆಲೆಗಳು ಕೊಟ್ಟಿದ್ದಾರೆ, ಆ ಕಾಲದ ಜನರು ಆಹಾರವನ್ನು ಹೇಗೆ ಸಂಗ್ರಹಣೆ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಅವರು ಆಹಾರಕ್ಕಾಗಿ ಯಾವ ಕಲೆಯನ್ನು ರೂಪಿಸಿಕೊಂಡ್ರು ಅಂತಕ್ಕಂಥ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ಗಳು ಏನಿದ್ದಾವೆ? ಮಧ್ಯ ಶಿಲಾಯುಗ, ಹಳೆ ಶಿಲಾಯುಗ, ನವಶಿಲಾಯುಗ ಮತ್ತು ತಾಮ್ರಯುಗ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಹಳೆಯ ಶಿಲಾಯುಗ. ಸರಿಯಾಗಿರ್ತಕ್ಕಂಥ ಉತ್ತರ ಹಳೆಯ ಶಿಲಾಯುಗ. ಅಂದ್ರೆ ಹಳೆಯ ಶಿಲಾಯುಗದೊಳಗೆ ಏನು ಮಾಡ್ತಿದ್ರು? ಈ ಕಾಲದ ಮಾನವರು ಇತಿಹಾಸದ ಆರಂಭಿಕ ಪುರಾತತ್ವ ಹಂತ, ಇತಿಹಾಸದ ಆರಂಭಿಕ ಪುರಾತತ್ವ ಹಂತ ಅಂತಂದ್ರೂ ಕೂಡ ಯಾವುದಪ್ಪ ಅಂತಂದ್ರೆ ಅದು ಹಳೆಯ ಶಿಲಾಯುಗ. ಈ ಹಳೆಯ ಶಿಲಾಯುಗದ ಜನರು ಅಲೆಮಾರಿಗಳಾಗಿದ್ದರು. ಇವರು ಆಹಾರವನ್ನು ಅರಸುತ್ತಾ ಎಲ್ಲಿ ವಾಸ ಆಗ್ತಿದ್ರು ಅಂದ್ರೆ ಗವಿಗಳಲ್ಲಿ ಮತ್ತು ಕಲ್ಲಾಸರೆಗಳಲ್ಲಿ ವಾಸವನ್ನು ಮಾಡ್ತಿದ್ರು. ಇವರು ಎರೆಚುಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ತಾ ಇದ್ರು. ಯಾವ ಕಲ್ಲು ಅಂತ ಕೇಳಿದರೆ ಅದು ಬೆಣಚು ಕಲ್ಲು ಅಂತಕ್ಕಂಥದ್ದು. ಈ ಕಾಲದ ಪ್ರಮುಖ ನೆಲೆಗಳು ಅಂತ ಬಂದಾಗ ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಜ್ಪಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಮುಂತಾದವುಗಳು ಕೂಡ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು. ಕ್ವಶನ್ ಹೇಳಿಕೆಗಳು ಅರ್ಥ ಆದ್ರೆ ಯಾವ ಶಿಲಾಯುಗಕ್ಕೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಇನ್ನು ಪ್ರಶ್ನೆ 10 ಈ ಕೆಳಗಿನ ಕಾಲದ ಕೊನೆಯ ಭಾಗಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಅಂದ್ರೆ ಯಾವ ಕಾಲದ ಕೊನೆಯ ಹಂತಕ್ಕೆ ಲೋಹಗಳ ಬಳಕೆಯಾಯಿತು ಅಂತಂದ ಕ್ವಶನ್ನು. ಆಪ್ಷನ್ 1 ಹಳೆಯ ಶಿಲಾಯುಗ, ಆಪ್ಷನ್ 2 ನವಶಿಲಾಯುಗ, ಆಪ್ಷನ್ 3 ಮಧ್ಯಂತರ ಶಿಲಾಯುಗ, ಆಪ್ಷನ್ 4 ತಾಮ್ರ ಮತ್ತು ಕಂಚಿನ ಯುಗ. ಯಾವ ಶಿಲಾಯುಗದ ಕೊನೆಯ ಭಾಗಕ್ಕೆ ಲೋಹಗಳ ಪರಿಚಯವಾಯಿತು ಅಂತ ಬಂದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಅದು ನವಶಿಲಾಯುಗ. ಆ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗದ ಆರಂಭದ ಅಂತ್ಯಕ್ಕೆ ಅಥವಾ ಹೊಸ ಶಿಲಾಯುಗದ ಅಂತ್ಯ ಭಾಗದೊಳಗೆ ಏನಾಗುತ್ತಪ್ಪ ಅಂತಂದ್ರೆ ಅಂತ್ಯಭಾಗದೊಳಗೆ ನವಶಿಲಾಯುಗದೊಳಗಡೆ ಏನಾಗುತ್ತಪ್ಪ ಅಂದ್ರೆ ಲೋಹಗಳ ಪರಿಚಯ ಆಗುತ್ತೆ. ಲೋಹಗಳ ಪರಿಚಯ ಆಗಿದ್ದು ಎಷ್ಟರೊಳಗೆ? ಹೊಸ ಶಿಲಾಯುಗದೊಳಗೆ, ನವಶಿಲಾಯುಗದೊಳಗೆ. ನವಶಿಲಾಯುಗದ ಕೊನೆಯ ಕಾಲಕ್ಕೆ, ನವಶಿಲಾಯುಗದ ಅಂತ್ಯಭಾಗಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು. ಮೊದಲು ಮಾನವರು ಬಳಸಿದ ಲೋಹನೇ ಯಾವುದಪ್ಪ ಅಂದ್ರೆ ತಾಮ್ರ. ಮೊಟ್ಟ ಮೊದಲಿಗೆ ಮಾನವರು ಬಳಸಿರ್ತಕ್ಕಂಥ ಲೋಹ ಯಾವುದು? ತಾಮ್ರ. ತಾಮ್ರಕ್ಕೆ ಏನನ್ನು ಸೇರಿಸ್ತಾರ? ತವರವನ್ನು ಸೇರಿಸಿ ಕಂಚು ಉತ್ಪಾದನೆಯನ್ನು ಮಾಡ್ತಾರೆ. ಕಂಚು ಉತ್ಪಾದಿಸೋದನ್ನು ಕಲಿತು ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹ. ಕಂಚು ಅಂತಕ್ಕಂಥದ್ದು ತಾಮ್ರಕ್ಕಿಂತ ಗಡುಸಾಗಿರ್ತಕ್ಕಂಥ ಒಂದು ಮಿಶ್ರ ಲೋಹ. ಕಂಚು ಅಂತಕ್ಕಂಥದ್ದು ಒಂದು ಎಂಥ ಲೋಹಪ್ಪ ಅಂತಂದ್ರೆ ಅದೊಂದು ಮಿಶ್ರ ಲೋಹ ಅಂತಕ್ಕಂಥದ್ದು.
ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ. ಪ್ರಶ್ನೆ 11. ಕರ್ನಾಟಕದ ಈ ಪ್ರದೇಶದಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ ಅಂತ ಕ್ವಶನ್ ಇದೆ. ಯಾವ ಪ್ರದೇಶದೊಳಗೆ ಕರ್ನಾಟಕದ ಯಾವ ಪ್ರದೇಶದೊಳಗೆ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿದ್ದಾವೆ ಅಂತ ಬಂದಾಗ ಆಪ್ಷನ್ 1 ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ, ಆಪ್ಷನ್ 2 ಬೂದಿಹಾಳ್ ಹಳ್ಳೂರು ಪಿಕ್ಲಿಹಾಳ್, 3 ಬೂದಿಯಾಳ್ ಬನಹಳ್ಳಿ ಉತ್ತನೂರು, ಮಿರ್ಭಾನ್ಪುರ್ ಕನಗನಹಳ್ಳಿ ಗಣೇಶ್ವರ ಅಂತ ಇದೆ. ಕರ್ನಾಟಕದೊಳಗೆ ಕಂಚು ಮತ್ತು ತಾಮ್ರದ ನೆಲೆಗಳು ಯಾವುವು, ಆಧಾರಗಳು ಯಾವುವು ಒಂದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಹಳ್ಳೂರು, ಆನಂತರ ಬನಹಳ್ಳಿ, ಬ್ರಹ್ಮಗಿರಿ ಇಲ್ಲಿದೆ. 1ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ಏನಾಗಿದಾವೆ ಅಂದರೆ ದೊರೆತಿವೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಹಾಂ 12ನೇ ಪ್ರಶ್ನೆ. ಈ ಕಾಲಘಟ್ಟದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಶಿಲಾ ಆಯುಧಗಳನ್ನು ಬಳಸಲಾರಂಭಿಸಿದರು. ಇದಕ್ಕೆ ಇಂತಹ ಬಳಸಿರ್ತಕ್ಕಂಥ ಶಿಲಾಯುಗಕ್ಕೆ ಏನಂತ ಕರಿತೀವಿ? ಈ ಕಾಲಘಟ್ಟದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಸಣ್ಣ ಸಣ್ಣ ಶಿಲಾ ಆಯುಧಗಳನ್ನು ಬಳಸಿದರು. ಇದಕ್ಕೆ ಏನಂತ ಕರಿತೀವಿ ಅಂತ ಕ್ವಶನ್. ಆಪ್ಷನ್ 1 ಮಧ್ಯಶಿಲಾಯುಗ, 2 ಹಳೆಯ ಶಿಲಾಯುಗ, 3 ನವಶಿಲಾಯುಗ, 4 ಕಂಚಿನ ಯುಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಮಧ್ಯಶಿಲಾಯುಗ, ಮೀಸೋಲಿಥಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೀಸೋಲಿಥಿಕ್ ಅಂತ ಕರಿತೀವಿ. ಆ ಮಧ್ಯಶಿಲಾಯುಗದ ಜನರು ಆ ದೊಡ್ಡ ದೊಡ್ಡ ಉಪಕರಣಗಳ ಬದಲು ಸಣ್ಣದಾಗಿರ್ತಕ್ಕಂತಹ ಅಥವಾ ಚಿಕ್ಕದಾಗಿರ್ತಕ್ಕಂತಹ ಕೌಶಲ್ಯಭರಿತವಾಗಿರ್ತಕ್ಕಂಥ ಆಯುಧಗಳನ್ನು ಬಳಸಿದವರು ಯಾರಪ್ಪ ಅಂತಂದ್ರೆ ಈ ಮಧ್ಯಶಿಲಾಯುಗದ ಜನರು ಅಂತಕ್ಕಂಥದ್ದು. ಮಧ್ಯಶಿಲಾಯುಗದ ಮಾನವರು ತಮ್ಮ ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಗಳಲ್ಲಿ ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಏನೇನು ಮಾಡ್ತಿದ್ರು ಅಂದ್ರೆ ಚಿತ್ರಗಳನ್ನು ಬಿಡಿಸ್ತಾಯಿದ್ರು. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲ್ಹೊದಿಕೆಗಳಿಗಾಗಿ ಬಳಸುತ್ತಿದ್ದರು. ಇವರಿಗೂ ಕೂಡ ಬೆಂಕಿಯ ಪರಿಚಯ ಚೆನ್ನಾಗಿ ಇತ್ತು ಅಂತ ಬಂದಾಗ ಈ ಮಧ್ಯಶಿಲಾಯುಗದ ಜನರಿಗೆ ಏನಾಗುತ್ತಾ ಬೆಂಕಿಯ ಪರಿಚಯ ಚೆನ್ನಾಗಿ ಇತ್ತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ. ಪ್ರಶ್ನೆ 13. ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸಲಾಯಿತು. ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಆಯುಧಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಚೆನ್ನಾಗಿ ಉಜ್ಜಿ ನಯಗೊಳಿಸಿ, ನಯ ಅಂದರೆ ಹೊಸಗತೆ ಮಾಡಿ ಅವಕರನ್ನ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಬಳಸೋಕೆ ಸ್ಟಾರ್ಟ್ ಮಾಡಿದರು. ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿರುವುದು ಯಾವುದು ಅಂತ ಬಂದಾಗ ಆಪ್ಷನ್ 1 ಟಿ ನರಸೀಪುರ, ಆಪ್ಷನ್ 2 ಬಿಹಾರದ ಚಿರಾಂಡ, ಆಪ್ಷನ್ 3 ಬಳ್ಳಾರಿ ಸಮೀಪದ ಸಂಗನಕಲ್ಲು, ಆಪ್ಷನ್ 4 ಬೂದಿಯಾಳ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಅಂತಕ್ಕಂಥ ನೆಲೆಯೊಳಗೆ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಅವುಗಳನ್ನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಬಳಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತಕ್ಕಂಥದ್ದು. ನವಶಿಲಾಯುಗದಲ್ಲಿ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಕೆಗಳ ತಯಾರಿಕೆ ಸಾಧ್ಯವಾಗುತ್ತಾ? ಎಲ್ಲಿ? ನವಶಿಲಾಯುಗದೊಳಗೆ. ನವಶಿಲಾ ಅಂದರೆ ಹೊಸ ಶಿಲಾಯುಗದೊಳಗೆ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಕೆಗಳ ತಯಾರಿಕೆ ಸಾಧ್ಯವಾಯಿತು. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಏನು ಮಾಡಕತ್ತರು ಅಂದ್ರೆ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ವಿಶೇಷವಾಗಿ ಕೈಗೊಡಲಿ ಆಮೇಲೆ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಅಂಥದ್ರೊಳಗೆ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ತನೂರು, ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಆ ನೆಲೆಗಳು ಮತ್ತು ಆಯುಧಗಳು ಕಂಡು ಬರ್ತಾವು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಪ್ರದೇಶದಲ್ಲಿ ನವಶಿಲಾಯುಗದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಯಾವ ಪ್ರದೇಶ ಅಂದಂಗೆ ಆಪ್ಷನ್ 1 ಕಾಶ್ಮೀರದ ಬುರ್ಜೋಮ, ಪಾಕಿಸ್ತಾನದ ಮೆಹರ್ಗರ್, ಬೆಂಬೆಟ್ಕಾ, ಕರ್ನಾಟಕದ ಬ್ರಹ್ಮಗಿರಿ. ಅಂದ್ರೆ ಯಾವ ಪ್ರದೇಶದೊಳಗೆ ನವಶಿಲಾಯುಗದ ಜನರು ನೆಲದೊಳಗೆ ಗುಹೆಗಳ ನಿರ್ಮಿಸಿಕೊಂಡಿದ್ದರು ಅಂತ ಬಂದಾಗ ಇದಕ್ಕೆ ಕಾಶ್ಮೀರದ ಬುರ್ಜ್ ಹೋಮದೊಳಗೆ ಏನನ್ನು ನಿರ್ಮಿಸಿಕೊಂಡಿರ್ತಾರ? ಒಂದು ನೆಲೆಯನ್ನು ನಿರ್ಮಿಸಿಕೊಂಡಿರ್ತಾರ. ಇನ್ನು ನೆಕ್ಸ್ಟ್
ಭಾರತ ಉಪಖಂಡದಲ್ಲಿ ಕೃಷಿಯ ಕುರುಹುಗಳು ಕಂಡು ಬಂದಿರುವುದು. ಇದು ಕ್ವಶನ್ ಕೇಳಿದ್ದಾರೆ ನೋಡಿ. ಭಾರತದ ಉಪಖಂಡಗಳಲ್ಲಿ ಕೃಷಿಯ ಕುರುಹುಗಳು ಕಂಡು ಬಂದಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ 1 ಮಧ್ಯಪ್ರದೇಶದ ಭಿಂಬೆಟ್ಕಾ, ಪಾಕಿಸ್ತಾನದ ಮೆಹರ್ಗರ್, ರಾಜಸ್ಥಾನದ ಬಾಗ್ಪುರ್, ಪಶ್ಚಿಮ ಬಂಗಾಳದ ಬಿರ್ಭಾನ್ಪುರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಪಾಕಿಸ್ತಾನದ ಮೆಹರ್ಗರ್. ಈ ಪಾಕಿಸ್ತಾನದ ಮೆಹರ್ಗರ್ದೊಳಗೆ ಏನು ಕಂಡು ಬಂದವು ಅಂದ್ರೆ ಕೃಷಿಯ ಆರಂಭಿಕ ಕುರುಹುಗಳು ಕಂಡು ಬಂದಿದ್ದಾವೆ ಅಂತಕ್ಕಂಥದ್ದು. ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಗಿದ್ದೇ ಯಾವುದಪ್ಪ ಅಂತಂದ್ರೆ ಪಾಕಿಸ್ತಾನದ ಮೆಹರ್ಗರ್ ಅಂತಕ್ಕಂಥದ್ದು. ಏನಪ್ಪ ಅಂತಂದ್ರೆ ಅಲ್ಲಿ ಮೊಟ್ಟ ಮೊದಲು ಭೂಮಿಯನ್ನು ಉಳುಮೆ ಮಾಡಿರ್ತಕ್ಕಂಥ ಸ್ಥಳ ಪತ್ತೆಯಾಗಿದೆ, ಅಥವಾ ನೇಗಿಲನ್ನು ಬಳಸಿರ್ತಕ್ಕಂಥ ಸ್ಥಳ ಕೂಡ ಯಾವುದಂದ್ರೆ ಪಾಕಿಸ್ತಾನದ ಮೆಹರ್ಗರ್. ಕೃಷಿಯನ್ನು ಆರಂಭಿಸಿರ್ತಕ್ಕಂತಹ ಮೊಟ್ಟ ಮೊದಲ ನಗರ ಅಂತಂದ್ರೂ ಕೂಡ ಅದು ಕೂಡ ಪಾಕಿಸ್ತಾನದ ಮೆಹರ್ಗರ್. ಇನ್ನು ನಮಗೆ 2 ಅಥವಾ 3 ಮಾರ್ಕ್ಸಿಗೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಕೇಳ್ತಾರೆ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಕೇಳ್ತಾರೆ. ಅದರೊಳಗೆ 1ನೇದು ಪ್ರಾಗೈತಿಹಾಸಿಕ ಕಾಲ. 1ನೇದು ಯಾವುದಪ್ಪ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ, 2ನೇದು ಪೂರ್ವಭಾವಿ ಇತಿಹಾಸ ಕಾಲ, 3ನೇದು ಇತಿಹಾಸ ಕಾಲ. ಇತಿಹಾಸದ 3 ಪ್ರಧಾನ ಕಾಲಗಳು ಅಂತ ಬಂದಾಗ 1 ಪ್ರಾಗೈತಿಹಾಸಿಕ ಕಾಲ, 2 ಪೂರ್ವಭಾವಿ ಇತಿಹಾಸ ಕಾಲ, 3 ಇತಿಹಾಸ ಕಾಲ ಅಂತ. ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನಂತ ಹೇಳಿದ್ದೀನಿ, ಪೂರ್ವಭಾವಿ ಇತಿಹಾಸ ಕಾಲ ಅಂತಲೂ ಹೇಳಿದ್ದೀನಿ, ಇತಿಹಾಸ ಕಾಲ ಅಂದರೂ ಕೂಡ ಏನಂತಲೂ ಹೇಳಿದ್ದೀವಿ. ಇನ್ನು ನೆಕ್ಸ್ಟು ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ. ಅಂದ್ರೆ ಹಳೆಯ ಶಿಲಾಯುಗದ ಮಾನವರು ಬಳಸುತ್ತಕ್ಕಂಥ ಆಯುಧಗಳಾಗಿರ್ಬೋದು, ಉಪಕರಣಗಳು ಯಾವುವು ಅಂತ ಕೇಳಿದ್ರಂದ್ರೆ ಹಿರೇಚಿಕ್ಕೆ, ಚಾಕುವನ್ನು ಬಳಸ್ತಾಯಿದ್ರು, ಕಲ್ಲುಳಿಯನ್ನು ಬಳಸ್ತಾಯಿದ್ರು, ಮನೆ, ಇನ್ನು ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು. ಇವರು ಹಳೆಯ ಶಿಲಾಯುಗದ ಜನರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬಳಸಿದ್ರೆ, ಮಧ್ಯಶಿಲಾಯುಗದ ಜನರು ಏನಪ್ಪ ಅಂದ್ರೆ ಅತ್ಯಂತ ಕೌಶಲ್ಯಭರಿತವಾಗಿರತಕ್ಕಂಥ ಸಣ್ಣ ಉಪಕರಣಗಳನ್ನು ಏನು ಮಾಡ್ತಾಯಿದ್ರು, ಬಳಸ್ತಾಯಿದ್ರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವ ಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲಾರಂಭಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ ನಮಗೆ. ನವಶಿಲಾಯುಗದ ಆಹಾರ ಉತ್ಪಾದನೆಗೆ ಜನರು ಮುಂದಾದರು. ಯಾವ ಶಿಲಾಯುಗದೊಳಗೆ? ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಜನರು ಮುಂದಾದರು. ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ನವಶಿಲಾಯುಗದ ಜನರಿಗೆ ಕೃಷಿಯು ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ, ಇವು GPSTRಗೆ ವಿವರಣಾತ್ಮಕ ಪ್ರಶ್ನೆಗಳು ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ನಾವು. ಮಾನವರು ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದರೆ, ಮಾನವರು ಬಳಸಿದ ಮೊದಲ ಲೋಹ ತಾಮ್ರ. ಆ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಧಗಳು ಕೂಡ ಏನಾಗ್ತವೆ, ಮುಂದುವರಿತಾವೆ. ಹಾಗಾಗಿ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. 5000 ವರ್ಷಗಳ ಇತ್ತೀಚೆಗೆ ಕಂಡುಬರುತ್ತದೆ. ಇನ್ನು ಇತಿಹಾಸದ ಪ್ರಮುಖ ಆಧಾರಗಳು ಅಂತ ಬಂದಾಗ ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಆ ಸಾಹಿತ್ಯಿಕ ಆಧಾರಗಳದೊಳಗೆ 2, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಅದೇ ಲಿಖಿತ ಸಾಹಿತ್ಯದೊಳಗೆ ಮತ್ತೆ 2 ಪ್ರಕಾರ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂತಕ್ಕಂಥದ್ದು. ಇದನ್ನು ಒಂದು ಸ್ವಲ್ಪ ನಾವು ನೋಡ್ಕೋಬೇಕು. ಸಾಹಿತ್ಯದ ಪ್ರಮುಖ ಆಧಾರಗಳು ಯಾವುವು, ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಕೇಳಿಬಿಡ್ತಾರೆ ಕ್ವಶನ್. ಅದರೊಳಗೆ ಸಾಹಿತ್ಯಿಕ ಮತ್ತು ಪುರಾತತ್ವ. ಆ ಸಾಹಿತ್ಯಿಕದೊಳಗಡೆ ಮತ್ತೆ 2, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದೊಳಗಡೆ ಮತ್ತೆ 2, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಇನ್ನು ಪುರಾತತ್ವದೊಳಗಂತ ಬಂದಾಗ ಸ್ಮಶಾನ ಅಂತಕ್ಕಂಥ ಟ್ರಿಕ್, ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು ಮತ್ತು ಇತರೆ ಅವಶೇಷಗಳು. ಮೌಖಿಕ ಅಂತ ಬಂದಾಗ ಜನಪದ, ಕತೆ, ಲಾವಣಿ, ಐತಿಹ್ಯಗಳು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ. ಇನ್ನು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಆವಾಗಲೇ ಹೇಳಿದ್ವಲ್ಲ, ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಅಂತ ಬಂದಾಗ ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತಿತರ ಇತರೆ ಅವಶೇಷಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವ್ಯಾವು ಅಂತ ಕೇಳ್ತಾರೆ. ಹಳೆಯ ಶಿಲಾಯುಗದೊಳಗಡೆ ಇರ್ತಕ್ಕಂಥ ಪ್ರಮುಖ ನೆಲೆಗಳು ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸ್ಗಿ ಮತ್ತು ಬೈಜ್ಪಾಳ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲು, ನಂತರ ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಅಂತಕ್ಕಂಥವು. ಇವು ಯಾವುದ್ರು ಅಂದರೆ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು. ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸ್ಗಿ ಮತ್ತು ಬೈಜ್ಪಾಳ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿ, ತಮಿಳುನಾಡಿನ ಅತ್ತಿರಾಮಪಕ್ಕಂ ಅಂತಕ್ಕಂಥದ್ದು.
ನೆಕ್ಸ್ಟ್ ಮಧ್ಯಶಿಲಾಯುಗದ ನೆಲೆಗಳನ್ನು ನೋಡ್ಕೋಬೇಕು ನಾವು. ಮಧ್ಯಪ್ರದೇಶದ ಭಿಂಬೆಟ್ಕ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಭಾಗೋರ್, ಗಣೇಶ್ವರ, ಉತ್ತರ ಪ್ರದೇಶದ ಸರಾಹಿನಹರ್, ಮಹದಾಹ, ಆಂಧ್ರ ಪ್ರದೇಶದ ವಾನ್ಪಸಾರಿ, ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ್. ಇವು ಏನಪ್ಪ ಅಂದ್ರೆ ಮಧ್ಯಶಿಲಾಯುಗದ ಪ್ರಮುಖ ನೆಲೆಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನವಶಿಲಾಯುಗದ ನೆಲೆಗಳು ಅಂತ ಬಂದಾಗ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ತನೂರ, ಬಿಹಾರದ ಚಿರಾಂಡ. ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ತನೂರ, ಬಿಹಾರದ ಚಿರಾಂಡ. ಇವು ಯಾವುದ್ರದ್ದು ನೆಲೆಗಳು ಅಂತ ಬಂದಾಗ ನವಶಿಲಾಯುಗದ ನೆಲೆಗಳು ಅಂತ ಬಂದಾಗ. ಇದಿಷ್ಟು ಏನಪ್ಪ ಅಂದ್ರೆ ಇವತ್ತಿನ ತರಗತಿಯಾಗಿತ್ತು. ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಪ್ರಶ್ನೋತ್ತರ ಅಂದರೆ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿಯ ಪ್ರಮುಖ ವಿವರಣಾತ್ಮಕ ಮತ್ತು MCQ ರೂಪದ ಸರಣಿಯನ್ನು ನಾವು ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇನ್ನೂ ಹೆಚ್ಚಿನ ಸ್ನೇಹಿತರಿಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.